पूज्याय राघवेन्द्राय ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಮೊದಲಿಗೆ ಎಣ್ಣೆ ಕಾದ್ಮೇಲೆ ಲವಂಗ ಹಾಗೂ ಚಕ್ಕೆ. ಓಕೆ, ನೆಕ್ಸ್ಟ್ ಹಸಿ ಖಾರ. ಓಕೆ, ನಂತರ ಈರುಳ್ಳಿ ಹಾಕೋದು. ನೆಕ್ಸ್ಟ್ ಅವರೆಕಾಳು ಹಾಕಿ. ನೆಕ್ಸ್ಟ್ ಆಲೂಗಡ್ಡೆ ಹಾಗೂ ಟೊಮೊಟೊ ಬೋಲ್ ತೊಗೊಂಡು ಮಸಾಲ ರೆಡಿ ಮಾಡ್ಕೋಬೇಕು. ಓಕೆ, ಇವಾಗ ಸ್ವಲ್ಪ ಶುಂಠಿ. ಓಕೆ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಓಕೆ, ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಟೊಮಾಟೊ. ನೀವು ಜಾಸ್ತಿ ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಆ ಕ್ವಾಂಟಿಟಿಯಲ್ಲಿ ಹಾಕೋಬೇಕು. ಓಕೆ, ಹಾಗೂ ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಇವಾಗ ಸ್ವಲ್ಪ ರುಬ್ಬಿರುವ ಸ್ವಲ್ಪ ಮಸಾಲ ನೋಡ್ಕೊಂಡು ಹಾಕೋಬೇಕು. ಓಕೆ, ಸಾಕು ಅನ್ನಿಸುತ್ತೆ. ಈ ಗ್ಲಾಸಿಂದ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1/2 ಅಷ್ಟು ನೀರು ಸಾಕಷ್ಟೆ. ಯಾಕಂದರೆ 30 ನಿಮಿಷ ಮುಂಚೆಗೆ ನೆನೆಸಕ್ಕೆ ಹಾಕಿರುತ್ತಲ್ಲ ಅಕ್ಕಿ. ಓಕೆ, ಇವಾಗ ನೆಕ್ಸ್ಟ್ ಮತ್ತೆ ಇನ್ನು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ. ಇದು ನೀರೆಲ್ಲ ಕುದಿ ಬರಲಿ. ಓಕೆ, ನೀರೆಲ್ಲ ಕುದಿ ಬಂದರೆ ಓಕೆ, ಇವಾಗ ಅಕ್ಕಿ ಹಾಕಬೇಕು. ನೀರು ಕುದೀತಿರ್ಬೇಕಾದ್ರೆ ಅಕ್ಕಿ ಹಾಕ್ಕೊಂಡು ಇದು ಅನ್ನ ಆಗೋವರೆಗೂ ಬೆನೆಸಬೇಕು. ಓಕೆ, ನಾನು ಜಾಸ್ತಿ ಕುಕ್ಕರಲ್ಲಿ ಮಾಡಲ್ಲ, ಯಾಕಂದರೆ ನನ್ನ ಕುಕ್ಕರಲ್ಲಿ ಅಡುಗೆ ಟೇಸ್ಟ್ ಅನಿಸಲ್ಲ. ಓಕೆ, ವೇಟ್, ಇದು ಮುಚ್ಚಳ ಮುಚ್ಚಿ ಬೆನೆಸ್ತೀನಿ. ಬೆನಿದೆ ಉಪ್ಪು ಹಾಕ್ಕೋಬೇಕು. ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೆನೀದು. ಜಸ್ಟ್ 5 to 6 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಯಾಕಂದರೆ ಅಕ್ಕಿ 30 ಮಿನಿಟ್ಸ್ ಮುಂಚೆಗೆ ನೆನೆಸಕ್ಕೆ ಹಾಕಿರೋದ್ರಿಂದ 5 to 6 ಮಿನಿಟ್ಸಲ್ಲಿ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಪಲಾವ್ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ಅವರೆಕಾಳು ಬೇಡ ಅಂತ ತಿನ್ನಲ್ಲ. ಈ ಥರ ಪಲಾವ್ ಎಲ್ಲ ಮಾಡಿಕೊಟ್ರೆ ತಿನ್ನಿ.